ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಸೊ ಇವತ್ತಿನ ವ್ಲಾಗ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ದಟ್ ಈಸ್ ಹೈದ್ರಾಬಾದಿ ಚಿಕನ್ ಕರಿ ಸ್ಟೈಲ್. ಸೊ ಸೆಮಿ ಗ್ರೇವಿ ಥರ ಮಾಡೋಣ. ಆ್ಯಂಡ್ ನಾನು ತಿಂದೇ ಇರೋ ಕಾರಣ ಟೇಸ್ಟ್ನ ನಮ್ಮ ಮಮ್ಮಿ ಕೈಲಿ ರಿವ್ಯೂ ಮಾಡಿಸ್ತೀನಿ ಗೈಸ್. ಬಿಕಾಸ್ ಇವತ್ತು ಥರ್ಸ್ಡೇ, ನಾನು ಥರ್ಸ್ಡೇ ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ನಾನಿವಾಗ ಚಿಕನ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಆನಿಯನ್ 2 ಮೀಡಿಯಮ್ ಸೈಜ್, ದೆನ್ ಟೊಮ್ಯಾಟೊ 3 ಚಿಕ್ಕದು, 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಸ್ಪೈಸಸ್ಸು ಲೈಕ್ ಮೆಣಸು, ಆಮೇಲೆ ಲವಂಗ, ಏಲಕ್ಕಿ, ಆಮೇಲೆ ಚಕ್ಕೆ, ಇಷ್ಟನ್ನು ಹಾಕಿ ನಾನಿವಾಗ ಆನಿಯನಲ್ಲಿ ಫ್ರೈ ಮಾಡಬೇಕು. ಆಮೇಲೆ 1/4 ಕಪ್ ಆಗೋಷ್ಟು ಮೊಸರು, ಆನಿಯನ್ ರೆಡಿ ಮಾಡಿಟ್ಟಿದ್ದೀನಿ. ಸೊ ಈಗ ನಾನು ಒಂದು 3/4 kg ಆಗೋಷ್ಟು ಚಿಕನ್ನ ಆರ್ 1 kg, ನನಗೆ ಇದಾಗಿ ಗೊತ್ತಿಲ್ಲ, ಅರಿಶಿನ ಉಪ್ಪಲ್ಲಿ ನೀಟಾಗಿ ನೆನೆಸ್ಕೊಂಡು ಈಗ ಇನ್ನೊಂದು ಸತಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಾನಿವಾಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಯಿಲ್ ಸ್ವಲ್ಪ ಕಡಿಮೆನೇ ಇರಬೇಕು, ಏನೂ ಆಗೋದಿಲ್ಲ. ನಿಮಗೆ ಜಾಸ್ತಿ ಬೇಕು ಅಂದರೆ 3 ಸ್ಪೂನ್ ಹಾಕ್ಕೋಬೋದು. ಸೊ ಈಗ ನಾವು ಫಸ್ಟು ಸ್ಪೈಸಸ್ ಹಾಕಬೇಕು. ಆಮೇಲೆ ಆನಿಯನ್ ಹಾಕಬೇಕು. ಸೊ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ 4 ಹಸಿಮೆಣ್ಸಿನ್ಕಾಯಿ. ಗೈಸ್, ನಿಮ್ಮ ಮನೇಲಿ ಒಣ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ಬಿಕಾಸ್ ಕಲರ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನ ಹೇಳೋದು ಮರ್ತೋದೆ, ಸಾರಿ. ಸೊ ಈಗ ನಾವು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಇವಾಗ ಅದು ಚೆನ್ನಾಗಿ ಫ್ರೈ ಆಗಲಿ ಗೈಸ್. ಅದು ಫ್ರೈ ಆದ್ರೇ ನಿಮಗೆ ಚೆನ್ನಾಗಿ ಬರೋದು ಗ್ರೇವಿ. ನಾನು 4ರಿಂದ 5 ಬಾದಾಮಿ ಹಾಕ್ತಾಯಿದ್ದೀನಿ. ಸೊ ಕ್ರೀಮಿ ಟೈಪ್ ಬರಲಿ ಅಂತ. ನೀವು ಗೋಡಂಬಿ ಆದರೂ ಯೂಸ್ ಮಾಡ್ಬೋದು. ಸೊ ಇವಾಗ ಇದನ್ನು ಕೂಲ್ ಆಗೋದಕ್ಕೆ ಇಡೋಣ ಗೈಸ್. ಕೂಲ್ ಆಗಬೇಕು ಚೆನ್ನಾಗಿ, ಆಮೇಲೆ ಮಿಕ್ಸಿಗೆ ಹಾಕಬೇಕು. ಸೊ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆನಿಯನ್ 1 ಆನಿಯನ್ನ ನಾನು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಗೈಸ್, ಈಗ ಆನಿಯನ್ ನೀಟಾಗಿ ಫ್ರೈ ಆಗಿದೆ. ಈಗ ನಾವು ಅದಕ್ಕೆ ಚಿಕನ್ ಹಾಕೋಣ. ಗೈಸ್, ಇವಾಗ ನಾವು ಏನು ಮಸಾಲೆ ರುಬ್ಬಿಟ್ರೋ ಅದನ್ನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕಬೇಕು. ಸೊ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ 1.5 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಹಾಗೆ 1/2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪೌಡರ್, ಸೊ ಆಮೇಲೆ ನಾನು ಈ ಒಂದು ಪೌಡರ್ನ ಮನೇಲೇ ಮಾಡಿರೋದು. ಸೊ ಈ ಒಂದು ಪೌಡರ್ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ತಿಳಿಸಿ. ಸೊ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಚಿಕನ್
Hyderabadi chicken curry is ready to taste. So unfortunately ನಮ್ಮ ಮಮ್ಮಿಗೆ ಬಂದಿಲ್ಲ ಆ್ಯಂಡ್ ಇದನ್ನು ನನಗೆ ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಾ ಇದೆ ಆ್ಯಂಡ್ ದಟ್ಸ್ ಓಕೆ. ಸೊ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಬಾಯ್ ಗಾಯ್ಸ್, ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನಗೆ ಹೆಂಗೆ ಬಂತು ಅಂತ ತಿಳಿಸಿ. ಬಾಯ್.